ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶಾಮು. ಇವತ್ತು ವ್ಲಾಗ್ ಮಾಡೋಣ ಡಿಸೈಡ್ ಮಾಡಿದ್ದೀನಿ. ಮಂಡೇ ನೋಡೋಣ ಹೆಂಗಿರುತ್ತೆ ಏನು ನಮ್ಮ ಮಂಡೇ ಅಂತ. ಲೈಟ್ ಆಫ್ ಮಾಡಿದ್ದೀನಿ. ಬಂದು ಬ್ರೇಕ್ಫಾಸ್ಟ್ಗೆ ಮ್ಯಾಂಗೋ ರೈಸ್ ಮಾಡಿದ್ದೀನಿ. ಮ್ಯಾಂಗೋ ಸೀಸನ್ ಅಲ್ವಾ, ಏನು ತಿಂದಿಲ್ಲ ಇನ್ನು. ಸ್ವಲ್ಪ ಡೈಟಿಂಗ್ ಸ್ಟಾರ್ಟ್ ಮಾಡೋ ಮೂಮೆಂಟಲ್ಲಿ ಏನು ತಿಂದಿಲ್ಲ. ಗ್ರೀನ್ ಟೀ ಮಾತ್ರ ಕುಡ್ದಿದ್ದೀನಿ. ಲಂಚ್ ಒಂದೇ ಸೇರಿ ಮಾಡ್ತೀನಿ. ಇವಾಗೇನು ತಿನ್ನೋದಿಲ್ಲ. ಫಸ್ಟ್ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ಟೈಮ್ ಬಂದು 12 ಆಗಿದೆ. ಸಾಯಂಕಾಲನೇ ಪೂಜೆ ಮಾಡಬೇಕಿನ್ನ. ಫ್ಲವರ್ಸ್ ತರಬೇಕು, ವೆಜಿಟೇಬಲ್ಸ್ ತರಬೇಕು. ಅದಕ್ಕೆ ರೆಡಿಯಾಗೆಲ್ಲ ಆಗಿದ್ದೀನಿ. ನನ್ನ ಜೊತೇಲಿ ಬರೋರು ಕೂಡ ಬೇಗ ರೆಡಿ ಆದರೆ ಹೋಗ್ಬಿಟ್ಟು ಬರ್ತೀವಿ. ಎಲ್ಲ ಬ್ಯಾಗ್ ಎತ್ಕೊಂಡಿದ್ದೀನಿ. ಹೋಗ್ಬಿಟ್ಟು ವೆಜಿಟೇಬಲ್ಸು, ಹೂವು ಎಲ್ಲ ತೊಗೊಂಬರೋಣ. 1 2 3 4 5 6 7 8 9 10. ಎಲ್ಲ ಶಾಪಿಂಗ್ ಮಾಡಿಕೊಂಡು ಇವಾಗ ಬಂದಿದ್ದೀವಿ. ಅಲ್ಲಿ ಏನು ವಿಡಿಯೋ ಮಾಡಿಲ್ಲ ನಾನು, ಅಷ್ಟು ಬಿಸಿಲು ನನ್ನ ಕೈಯಲ್ಲಿ ಆಗಿಲ್ಲ. ಮತ್ತು ಫೋನ್ ಟೆಂಪರ್ ಗ್ಲಾಸ್ ಬೇರೆ ಆಗ್ತದೆ, ಸ್ವಲ್ಪ ಕ್ಲಿಕ್ ತೊಗೊಂಡಷ್ಟೇ. ನಾನು ಫೋನ್ ಬೀಳಿಸ್ತಾ ಇರ್ತೀನಿ, ಹೊಡೆದಾಗ್ತಾ ಇರ್ತೀನಿ, ಅದಕ್ಕೆ ಟೆಂಪರ್ ಗ್ಲಾಸ್ ಹಾಕ್ಸ್ತಾನೆ ಇರಬೇಕು. ಒರಿಜಿನಲ್ ಗ್ಲಾಸೇ 2 ಸರಿ ಹಾಕ್ಸಿದ್ದೀನಿ. ಸ್ಕ್ರೀನ್ ಕೂಡ ಹೋಗಿದೆ, ಹಂಗೆಲ್ಲ ಮಾಡ್ತಾಯಿರ್ತೀನಿ ನನ್ನ ಫೋನ್ನ. ಇವಾಗ ಮೊನ್ನೆ ಎಲ್ಲ ತೆಗಿತಾನೆ ನಾನು ತಂದಿರೋದೆಲ್ಲ. ಅಪ್ಪ ಸಖತ್ ಬಿಸಿಲು ಹೆವಿ. ಇವೆಲ್ಲ ನಾನು ತಂದಿರೋದು ಎಲ್ಲ ವೆಜಿಟೇಬಲ್ಸ್. ನಾನು ಏನು ತಂದೆ, ಒಂದು ನಿಮಿಷ. ಒಂದು ಸೌತೆಕಾಯಿ 10 ರೂಪಾಯಿ ಹೇಳ್ತಾರಪ್ಪ. 20 ರೂಪಾಯಿಗೆ 3 ಮಾತಾಡಿ ತೊಗೊಂಬಂದೆ. ಲೆಮನ್ ಕೂಡ ಅಷ್ಟು 10 ರೂಪಾಯಿ ಹೇಳಿದ್ರು. 20 ರೂಪಾಯಿಗೆ 4 ಗೋಜಲಾಡ್ ತಂದೆ ನಾನು. ನೆಕ್ಸ್ಟು ಇವು ಖಾಲಿ ಆಗೋಗಿತ್ತು ಬರ್ಡ್ಸು. ಆಮೇಲೆ ಕಾಟನ್ ಬೇಕಾಗಿತ್ತು, ರಿಮೂವ್, ನೈಲ್ ಪಾಲಿಶ್ ರಿಮೂವ್ ಆ ಥರದಕ್ಕೆಲ್ಲ. ಅದಕ್ಕೆ ಕಾಟನ್ ತಂದೆ. ಇಂಟು ನಮ್ಮನ್ನು తీసుకొచ్చిండే కానీ ಬಿಲ್ ಅಂತ ಏನೇ. ಬನಾನಾ, ಇದು ಮಸಾಲಾಸ್ ಬೇಕಾಗಿತ್ತು ಬಿರಿಯಾನಿಗೆ ಆ ಥರದಕ್ಕೆ. ಒಂದು ತುಳಸಿ ಗಿಡ ತೊಗೊಂಬಂದೆ, ಒಂದು ಒಣಗೋಯ್ತು ಅದಕ್ಕೆ. ನೆಕ್ಸ್ಟು ಫ್ಲವರ್ಸ್ ತಂದಿದ್ದೀನಿ. ಇದೆಲ್ಲ ವೆಜಿಟೇಬಲ್ಸ್ ಇದ್ದೆ 100 ರೂಪೀಸ್ ವೆಜಿಟೇಬಲ್ಸ್. ಇದೆಲ್ಲ ಫುಲ್ ತರಕಾರಿ. ಇದನ್ನೆಲ್ಲ ಇಷ್ಟು ತೊಗೊಂಬಂದೆ. ನೋಡಿ ಬಿಸಿಲು ಸುಸ್ತಾಗಿ ರೆಸ್ಟ್ ಮಾಡ್ತಾ ಇರೋದು. ಇವನೊಬ್ಬರೇ ಜುಮ್ಮಂತ ಪ್ಯಾನಲ್ಲಿ ಇದ್ದಿದ್ದು. ಇವಾಗ ನ್ಯೂಸ್ ಪೇಪರ್ ಕಿಂದೆ ಇವಾಗ ಟ್ಯಾಮ್ ತುಡ್ಸಿಡಿ ಮಸ್ಪಟ್ಟೆ. ಏನು ಮೋಕ್ಷಿತಾ ಡಿಸ್ಟರ್ಬ್ ಮಾಡ್ತಾ ಇದೀಯ ಅವನಿಗೆ? ಮೋಕ್ಷಿತಾ ಅಲ್ಲ ಮಿಮ್ಮಿ. ನಾನಿಲ್ಲಿ ಆಲ್ಮೋಸ್ಟು ಕುಕ್ ಮಾಡೋದೆಲ್ಲ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ ತನುಗೆ. ಅದಕ್ಕೆ ನಾನು ಬ್ರಿಂಜಾಲ್ ಫ್ರೈ ಮಾಡ್ತಿದ್ದೀನಿ, ಬದನೆಕಾಯ್ದು. ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿತ್ತು, ಅವತ್ತು ಡೈಟ್ ಮಾಡ್ತಿದ್ದೆ. ಅದಕ್ಕೆ ಸರಿ ನೀನು ಮಾಡು ಅಂತೇಳ್ಬಿಟ್ಟು ಅವ್ನು ಕೇಳಿ ಮಾಡಿಸ್ತಿದ್ದೀನಿ. ಅವ್ನು ಕಲಿಸೋ ತಪ್ಪ ಇನ್ನೇನು ಬರೋಲ್ಲ, ಆದರೆ ಹೇಳ್ಕೊಡ್ತಾಯಿದ್ದೀನಿ ಹಿಂಗೆ ಮಾಡ್ಬೇಕು ಅಂತ. ನನಗೆ ಗೊತ್ತು ಅವ್ನು ಸ್ವಲ್ಪ ನೆನಪಿರುತ್ತೆ ಅಂತೇಳ್ಬಿಟ್ಟು. ಆದರೆ ಮಾಡೋಕ್ಕೆ ಸ್ವಲ್ಪ ಲೇಸಿ ಪಡ್ತಾನೆ ಅಷ್ಟೇ. ಆದರೆ ಮಾಡ್ತಾಯಿದ್ದಾನೆ, ನೋಡೋಣ ಅವ್ನಿಗೆ ಎಷ್ಟು ಮಾತ್ರ ನೆನಪಿರುತ್ತಂತ. ನೆಕ್ಸ್ಟ್ ಟೈಮ್ ಪಕ್ಕ ನಾನೇನು ಹೇಳ್ಕೊಡಲ್ಲ, ಮಾಡಿಸ್ತೀನಿ ಅವ್ನ ಕೈಲೇ. ನೋಡೋಣ ಹೆಂಗೆ ಮಾಡ್ತಾರೆ ಏನು ಅಂತೇಳ್ಬಿಟ್ಟು. ನಂಗೆ ತುಂಬ ಹೊಟ್ಟೆ ಹಸಿತಿತ್ತು, ಅದಕ್ಕೆ ಸ್ವಲ್ಪ ಟಕ ಅಂತ ಬ್ರಿಂಜಾಲ್ ಫ್ರೈ ಮಾಡಿ ಚಪಾತಿ ಮಾಡಿಕೊಂಡೆ. ಹಂಗೆ ಇದು ನಾನು ಚಪಾತಿ ಮಾಡ್ತೀನಿ ಅಂತೇಳ್ಬಿಟ್ಟು ಮಾಡ್ತಿದ್ದಾರೆ. ಸರಿ ಇಬ್ಬರು ಒಂದೊಂದು ಸುಡಿ ನೋಡೋಣ ಯಾರು ಹೆಂಗೆ ಸುಡ್ತಾರೆ ಅಂತೇಳ್ಬಿಟ್ಟು ಬಿಟ್ಟಿದ್ದೀನಿ. ಓಕೆ, ಧನು ಪರವಾಗಿಲ್ಲ, ಚೆನ್ನಾಗಿ ಟ್ರೈ ಮಾಡ್ತಿದ್ದಾನೆ. ಆದರೆ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕಿದ್ರು ಚಪಾತಿಯಲ್ಲಿ. ನೋಡಿ ಎಷ್ಟು ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾನೆ ಅಂದರೆ ಭಯ ಆಗ್ತಿದೆ. ಆದರೆ ಇಟ್ಸ್ ಓಕೆ, ಪರವಾಗಿಲ್ಲ, ಎಲ್ಲ ಕಲ್ತ್ಕೊಳೋದು ಹಿಂಗೆ ಅಲ್ವಾ ಬಿಗ್ನರ್ಸು. ಸರಿ ಟ್ರೈ ಮಾಡ್ತೀನಿ, ನಾನು ಧೈರ್ಯ ಮಾಡ್ತೀನಿ, ನೀವು ಮಾಡಿ ಅಂದ್ಬಿಟ್ಟಿದ್ದೀನಿ. ಓಕೆ, ಧನು ಏನೋ ಸ್ವಲ್ಪ ಚೆನ್ನಾಗಿ ಟ್ರೈ ಮಾಡ್ತಾಯಿದ್ದಾನೆ. ಮನುಗಂತೂ ಪಕ್ಕ ಬರೋಲ್ಲ. ನೋಡೋಣ ಅವನು ಹೆಂಗೆ ಮಾಡ್ತಾನೆ ಏನು ಅಂತ ಹೇಳ್ಬಿಟ್ಟು.
ನೋಡಿ ಇದೇ ಚಪಾತಿ, ಇದು ಮನು ಮಾಡಿರೋದು. ಆಮೇಲೆ ಇದು ಧನು ಮಾಡಿರೋದು. ಇದು ದಪ್ಪ ಆದರೆ ಓಕೆ ರೌಂಡಾಗಿದೆ. ಇದು ತೆಳ್ಳಗಿದೆ ಆದರೆ ಪ್ರಪಂಚನೇ ಇದ್ರಲ್ಲಿ ನೋಡಬಹುದು. ನೋಡಿ ಹಿಟ್ಟು ಜಾಸ್ತಿ ಹಾಕ್ಬಿಟ್ಟಿದ್ದಾರೆ, ಆದರೆ ಇದನ್ನೇ ತಿನ್ಬೇಕು, ಇವಾಗ ವಿಧಿ ಇಲ್ಲ. ಇದು ನಾನು ಮಾಡಿರೋ ಫ್ರೈ. ಚಪ್ಪಲಿ ಇದ್ದಾರೆ ಯಾರು ಚೆನ್ನಾಗಿ ಮಾಡಿರೋದು ಅಂತ ಹೇಳ್ಬಿಟ್ಟು. ಇದಕ್ಕೆ 1 ಮಾರ್ಕ್ ಜಾಸ್ತಿ ಕೊಡ್ತೀನಿ. ಅಯ್ಯೋ 1 ಮಾರ್ಕ್ ಕೊಡ್ತೀನಿ. ನೋಡಿ ನನ್ನ ತುಳಸಿ ಗಿಡ ಹೆಂಗೆ ಆಗ್ಬಿಟ್ಟಿದೆ ಅಂತೇಳ್ಬಿಟ್ಟು ನೀಟಾಗಿ ನಾನು ಎಲ್ಲ ಉಣ್ದೆ. ಆದ್ರೂ ಅದು ಸ್ವಲ್ಪ ಬಿಸಿಲು ಕಾಲಕ್ಕೋ ಇಲ್ಲಾಂದರೆ ಸ್ವಲ್ಪ ದೊಡ್ಡದಾಗಿತ್ತು ಅಂತೇಳ್ಬಿಟ್ಟು ಒಣಗೋಯ್ತು. ಸರಿ ಅಂತ ಇವತ್ತು ಅನ್ನಲ್ವಾ, ಸರಿ ಉಣ್ಣೋಣ ಅಂತೇಳ್ಬಿಟ್ಟು ಮಾಡ್ತಿದ್ದೀನಿ. ಸ್ವಲ್ಪ ಚೆನ್ನಾಗೇ ಅಂಟ್ಕೊಂಡಿದೆ. ಇವಾಗ ನಂದು 3 to 4 days ಕಂಪ್ಲೀಟ್ ಆಗಿದೆ. ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ. 2 ಪ್ಲ್ಯಾಂಟ್ ಸೇರಿದೆ ಇದು. ಅದನ್ನು ಹೂಡಿಕೆ ತೊಗೊಂಬಂದೆ, ಸ್ವಲ್ಪ ಎರಡಿರೋದು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಎಲ್ಲ ಉಣ್ಬಿಟ್ಟು ನೀಟಾಗಿ ಸೆಟ್ ಮಾಡ್ತಿದ್ದೀನಿ. ಇವ್ನು ನೋಡಿ ಕ್ಯಾಮ್ರಾಮ್ಯಾನ್ ಸರಿಯಾಗಿ ತೆಗ್ದಿಲ್ಲ, ಹೆಂಗಂದ್ರೆ ಹೆಂಗೆ ತಿರ್ಸ್ತಾ ಇದ್ದಾನೆ. ಇನ್ಸ್ಟಾಗ್ರಾಮ್ ಅಂದ್ಕೊಂಡ್ಬಿಟ್ಟಿದ್ದಾನೆ, ಯೂಟ್ಯೂಬ್ನ ನೋಡಿ ಹೆಂಗೆಲ್ಲ ತೆಗ್ದಿದ್ದಾನೆ. ಆದರೆ ಚೆನ್ನಾಗಿದೆ. ನಾನು ಉಣ್ಣೋದು ಇಡೋಣ ಅಂತೇಳ್ಬಿಟ್ಟು ವೀಡಿಯೋನ ಇಟ್ಟೆ. ಇದು ಚೆನ್ನಾಗಿ ಬರಬೇಕಂತ ಬ್ಲೆಸ್ ಮಾಡ್ಕೊಂಡೆ ಇಕ್ಕಿದೆ. ಓಕೆ, ಚೆನ್ನಾಗಿ ಬಂದಿದೆ, ಹ್ಯಾಪಿ ನಾನು. ನೆಕ್ಸ್ಟ್ ಪೂಜೆಗೆ ರೆಡಿ ಮಾಡ್ಕೊತಿದ್ದೀನಿ. ಇಲ್ಲೆಲ್ಲ ಬತ್ತಿ ಎಲ್ಲ ರೆಡಿ ಮಾಡಿ ಸೆಟ್ ಮಾಡ್ಕೊತೀನಿ. ಫಸ್ಟ್ ಟೈಮ್ ನಾನು ಬತ್ತಿ ಎಲ್ಲ ರೆಡಿ ಮಾಡಿ ಇಟ್ಕೊತಿದ್ದೆ. ಈಗ ಟೈಮ್ ಇಲ್ದಿರೋನ ಮರ್ತೋಗೋ ನಾನು ಮಾಡ್ತಿಲ್ಲ. ಆ ಟೈಮಲ್ಲಿ ಪೂಜೆ ಮಾಡೋ ಟೈಮಲ್ಲಿ ಆವಾಗ ಮಾಡಿಕೊಂಡು ಸೆಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ದೀಪ ಅಂಟಿಸ್ಬಿಟ್ಟು ಮಿಮ್ಮಿನ ಕುಣಿಸ್ಕೊಂಡಿದ್ದೀನಿ. ಮಿಮ್ಮಿ ಕೂಡ ಪೂಜೆಯಲ್ಲಿ ನನಗೆ ನಾನು ಪೂಜೆ ಮಾಡಿದಾಗ ನೋಡ್ತಾ ಕುತ್ಕೊಬೇಕು, ನಂಗೆ ಇಷ್ಟ. ಅದಕ್ಕೆ ಅವಳನ್ನ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದು ಕುತ್ಕೊತಾ ಇಲ್ಲಿ ಚಿಕ್ಕ ಮಗು ಇದ್ದಾಗ. ಇವಾಗ ಓಡಿ ಹೋಗ್ತಾಳೆ. ಅದನ್ನು ಬಲವಂತ ಮಾಡಿ ಕುಣಿಸ್ಕೊಂಡಿದ್ದೀನಿ. ನಾನು ಪೂಜೆ ಮಾಡೋದು ನೀನು ನೋಡಬೇಕು ಅಂತೇಳ್ಬಿಟ್ಟು. ಎಷ್ಟು ಕ್ಯೂಟ್ ಇದೆ ನೋಡಿ ಪೂಜೆಯಲ್ಲಿ ಕುತ್ಕೊಂಡಿರೋದಕ್ಕೆ ಮಿಮ್ಮಿ. ನನಗೆ ಇಷ್ಟ ಆಗುತ್ತೆ ಆ ಥರ. ನೋಡಿ ಹೋಗ್ಬಿಟ್ಟಿದ್ದಾಳೆ ಇವಾಗ. ಇಲ್ಲ, ಹೋಗಿ ಹಿಂದೆ ಕುತ್ಕೊಂಡು ನೋಡ್ತಿದ್ದಾಳೆ, ಅಲ್ಲಿ ಕುತ್ಕೊಂತೀರಾ. ಆಯಿತು, ಪೂಜೆ ಎಲ್ಲ ಆಯಿತು. ನೋಡಿ ಎಷ್ಟು ಪ್ಲೆಸೆಂಟಾಗಿದೆ, ತುಂಬ ಚೆನ್ನಾಗಿರುತ್ತೆ ಪೂಜೆ ಮಾಡಿದ್ರೆ. ಮತ್ತು ದೊಡ್ಡೋಳ ಆಗ್ತಿದೆ. ನೀನು ವೀಡಿಯೋ ಮಾಡಿ ಇಟ್ಕೋಬೇಕು, ಚಿಕ್ಕವಾಗದ ನೋಡಕ್ಕ. ನೆಕ್ಸ್ಟು ಡಿನ್ನರ್ಗೆ ನುಗ್ಗೆಕಾಯಿ ಸಾಂಬಾರು ಮಾಡ್ತಿದ್ದೀನಿ ಇಲ್ಲಿ. ಆಮೇಲೆ ಚಪಾತಿ ಮಾಡ್ಕೊಂಡಿದ್ದೀನಿ. ಸರಿ, ಡಿನ್ನರ್ಗೆ ಸ್ವಲ್ಪ ಟೇಸ್ಟಿಯಾಗಿ ಎಮ್ಮಿಯಾಗಿ ತಿಂದಿದ್ದೀವಿ. ಹೇಳ್ಬೇಕಂದ್ರೆ ರೈಸ್ಗಿನ್ನ ಚೆನ್ನಾಗಿತ್ತು. ಅದನ್ನು ನಾನು ರೈಸ್ ತಿಂದಿಲ್ಲ, ಚಪಾತಿ ತಿಂದ ಡೈಟ್ ಅಂತ ಹೇಳಿದ್ನಲ್ವ. ಇಲ್ಲಿ ಆಮ್ಲೆಟ್ ಮಾಡ್ಕೊಂಡಿದ್ದೀವಿ. ಪೂಜೆ ಆದಮೇಲೆ ಆಮ್ಲೆಟ್ ತಿನ್ಬೋದಾ ಇಲ್ಲೋ ಗೊತ್ತಿಲ್ಲ, ಆದರೆ ನಾನು ತಿಂತೀನಿ. ಫ್ರೈಡೇ ಈವ್ನಿಂಗ್ ಆದರೆ ತಿಂತೀನಿ. ಪೂಜೆ ಆದಮೇಲೆ ಇಲ್ಲಿ ನೋಡಿ ಬದನೆಕಾಯಿ ಗೊಜ್ಜು ಸ್ವಲ್ಪನೇ ಇತ್ತು, ಅದಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡಿತ್ತು. ನೋಡಿ ನನ್ನ ಪ್ಲೇಟ್ ಫುಲ್ಲಾಗಿದೆಯಲ್ವ. ಎಸ್ಟರ್ಡೇದು ಕಬಾಬು ಮತ್ತು ಬಿರಿಯಾನಿ ಕೂಡ ಇತ್ತು, ಫ್ರಿಜ್ಜಲ್ಲಿ ಇಟ್ಟಿದೆ. ಅದನ್ನೆಲ್ಲ ಬಿಸಿ ಮಾಡಿ ಹಾಕ್ಕೊಂಡು